ನಿವೃತ್ತ ನೌಕರರ ಸಂಘದ ವತಿಯಿಂದ ನಾವೊಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಇದರ ಕಾರಣ ಏನು ಅಂತ ಅಂದ್ರೆ, ಈ 2006ರಿಂದ ಈಚೆಗೆ ಯಾರು ಸರ್ಕಾರಿ ನೌಕರರಾಗಿರ್ತಾರೋ ಅವ್ರೆಲ್ಲ ಪೆನ್ಷನ್ ಇಲ್ಲ ಅಂತ ಒಂದು ಆದೇಶ ಆಗಿ ಅದು ನಡೀತಾ ಇದೆ. ಈಗ ಒಂದು ಆದೇಶ ಮಾಡಿ 1/4/2026 ಹಿಂದಕ್ಕೆ ಯಾರು ನಿವೃತ್ತ ನೌಕರು ಇದ್ದಾರೆ ಅವ್ರಿಗೆ ಮತ್ತೆ ಅವ್ರ ಕುಟುಂಬ ಇವರಿಗೆ ಪೆನ್ಷನ್ದಾರರಿಗೆ DA ಕೊಡಲ್ಲ, ಇನ್ ಮುಂದೆ ವೇತನ ಆಯೋಗ ಕೊಡಲ್ಲ. ಇಲ್ಲಿವರೆಗೆ 6 ವರ್ಷಕ್ಕೆ 5 ವರ್ಷಕ್ಕೊಂದ್ಸರಿ ವೇತನ ಆಯೋಗ ಇರ್ತಿತ್ತು, ವರ್ಷಕ್ಕೆ DA ಕೊಡ್ತಾ ಇದ್ರು. DA ಕೊಡೋ ಉದ್ದೇಶ ಏನು? ನಾವು ಏನು ದಿನನಿತ್ಯ ಆಹಾರ, ಅಕ್ಕಿ, ರಾಗಿ, ಇದು ಎಣ್ಣೆ ಪದಾರ್ಥಗಳು ದಿನನಿತ್ಯದ ಬಳಕೆ ವಸ್ತುಗಳಿಗೆ 6 ವರ್ಷಕ್ಕೆ 6 ಪದಾರ್ಥಗಳು ಇದಕ್ಕೆ DA ಕೊಡ್ತಾ ಇದ್ರು 6 ತಿಂಗಳಿಗೊಂದ್ಸರಿ. ಅಷ್ಟು ವರ್ಷದಿಂದ ಈಗ ಏನು ಸರ್ಕಾರಿ ನೌಕರಿದಾರ ಪ್ರಾರಂಭದಿಂದ ಬರ್ತಾ ಇತ್ತು. ಈಗ ಒಂದು ಆದೇಶನ ಮಾಡಿ ಇದು ಕೊಡಕ್ ಬರಲ್ಲ ಅಂತ ಅದನ್ನ ಸಜ್ಜುಗೊಳಿಸಿದ್ದಾರೆ. ಈಗ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸ್ತೀವಿ ಅಂತ. ಅದು ಆದ್ರೆ ನಮ್ಮ ಅಧ್ಯಕ್ಷರು 4 ಲಕ್ಷಕ್ಕೆ ಕರ್ನಾಟಕ ರಾಜ್ಯದಾಗಿದೆ. ಇದು ಇಡೀ ದೇಶದಿಂದ ಆಗ್ತದೆ. ಇದು ಬಹಳ ಮಾರಕ ಇದೆ. ಇದು ಏನು ಅಂತ ಅಂದ್ರೆ, ಈ ಸರ್ಕಾರ ನಿವೃತ್ತ ನೌಕರಿಗೆ ವಿಷಯ ಕೊಟ್ಟರೆ ಎಷ್ಟು ಇದೋ ಈ ಆದೇಶ ಇದು ಮಾಡಿದ್ರೆ ಅಷ್ಟು ಕೂಡ ಅದಕ್ಕೆ ಸಮನಾದದ್ದು. ನಾವು ಅವರಿಗೆ ಪ್ರತಿಭಟನೆ ಮಾಡ್ತಾ ಇಲ್ಲ, ಈ ತರ ಮಾಡಬೇಡಿ, ಮೊದಲಿಗೆ ಕೊಡ್ತಾ ಇದೆ ಅಂತ ಮನವಿ ಒಂದು ಭಿನ್ನ ಒತ್ತಡಿನ ತಲುಪಿಸ್ತಾ ಇದೀವಿ. ಇದ್ರ ಜೊತೆ ಏನೀಗ ನಾವೀಗ ಎಲ್ಲಾ ಸರ್ಕಾರಿ ನೌಕರರಲ್ಲಿ ಡೆತ್ ಫಂಡ್ ಅವರಿಗೆ 15,000 20,000 ಕೊಡ್ತಾರೆ. ಜಾಸ್ತಿ ಇದು ಬೇಕಾಗಿರೋದೇ ತೀರಾ ಅಗತ್ಯ ನಮ್ಮ ನಿವೃತ್ತ ನೌಕರರಿಗೆ. ನಾವು ಯಾರಿಗೆ ನಾಮಿನಿ ಕೊಟ್ಟಿರ್ತೀವಿ, ಇದ್ರ ಜೊತೆಗೆ ಡೆತ್ ಆದಾಗ ಶವ ಸಂಸ್ಕಾರಕ್ಕೆ ನಮ್ಮಲ್ಲಿ ಗ್ರೂಪ್ ಡಿ ಅಧಿಕಾರಿಗಳಿಗೆಲ್ಲ ಇರ್ತಾರೆ. ಅದರಿಂದ ಎಲ್ಲರೂ ಕೂಡ 10,000ನ ಇದು ಕೊಡಬೇಕು ಅಂತ ನಾವು ಅವರಲ್ಲಿ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇರ್ತೇವೆ. ಇನ್ನೊಂದು ಸಂಧ್ಯಾ ಸಂಜೀವಿನಿ, ಯಾಗ ಸರ್ಕಾರಿ ನೌಕರಿ ಇದ್ದಾಗ ರಿಯಂಬರ್ಸ್ಮೆಂಟ್ ಇರ್ತದೆ, ಸರ್ಕಾರದಿಂದ ನೋಡ್ಬಿಡ್ತಾರೆ. ಈಗ ಏನ್ ಮಾಡ್ತಾವ್ರೆ ನಮಗೆ ನೋಡಿದಿರಿ ನೀವು, BP, ಶುಗರ್, ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟಿನ ಫೈನಾನ್ಷಿಯಲ್ ಕಂಡೀಷನ್ಸ್ ಅನ್ನು ತುಂಬಾ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿರ್ತಕ್ಕಂಥದ್ದು. ಈ ಭಾರತ ದೇಶ ಎಲ್ಲ ಸರ್ಕಾರಿ ನೌಕರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರಿ ತುಂಬಾ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ವರ್ಷದಲ್ಲಿ ಈ DAನ ಕೊಡದೇ ಇದ್ರೆ ತುಂಬಾ ಜನಕ್ಕೆ ಬಹಳ ಅನ್ಯಾಯ ಆಗುತ್ತೆ. ಇದು ಸರ್ಕಾರ ಈ ಇದನ್ನ ಗಮನ ಹರಿಸಿ ಕೊಡಬೇಕು ಅಂತ ಹೇಳಿ ನಮ್ಮ ನೌಕರರ ಸಂಘದ ಪರವಾಗಿ ನಾವೆಲ್ಲರೂ ಈ ಇದನ್ನು ಪ್ರಾರ್ಥನೆ ಮಾಡ್ತೀವಿ.